ರಾಯಭಾಗ ಪಟ್ಟಣದ ಮಹದೇವ ಮಂಗಲ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಸ್ಪರ್ಧಿಸಲಿ ಅವರ ಗೆಲುವಿಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿಗಳ ಬಗ್ಗೆ ಪ್ರತಿ ಮನೆಗಳಿಗೆ ಹೋಗಿ ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಮನವೊಲಿಸಬೇಕೆಂದರು. ಕುರ್ತಿ ಶಾಸಕರಾದ ಕಮಲವರೇ, ಶಿವಕುಮಾರ್ ಭಟ್ ಅವರೇ, ರಂಗಪ್ಪ ಭಟ್ ಅವರೇ, ದಯಾನಂದ ಭಟ್ ಅವರೇ, ರಾಹುಲ್ ಅವರೇ, ಮಾಧವ ಮೋದಿ ಅವರೇ, ಇನ್ನುಳಿದ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ವಿಶೇಷವಾಗಿ ಕಾರ್ಯಕ್ರಮ ಎಲ್ಲ ಆತ್ಮೀಯ ವರ್ಗಗಳೇ ಮಾತನಾಡಿದ್ದಾರೆ. ಇವತ್ತು ಸಭೆಯ ಉದ್ದೇಶ ಬರುವಂತ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಮುಂಚಿತವಾಗಿ ಪಡಿಬೇಕು, ನಿಮ್ಮೆಲ್ಲರ ಸಲಹೆ ಕೊಡಲಿಕ್ಕೆ ಸಲಹೆ ಕೊಡುವಂತ ಅಭ್ಯರ್ಥಿ ಹೆಸರು ಹೇಳಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಸಭೆಯನ್ನ ಸೇರ್ತೀವಿ. ಅದರ ಜೊತೆಗೆ BLED ನಿಮ್ಮೆಲ್ಲ ನೆಕ್ಸ್ಟ್ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ. ಇವತ್ತು ದಯಾನಂದ ಅವರು, ಮಂಗಲೇಶ್ವರ ಅವರು ನಿಮಗೆ ತರಬೇತಿ ಕೊಡುವಂತ ಇನ್ನೊಂದು ಭಾಗ. ಹೀಗಾಗಿ ಬರುವಂತ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರ್ಯಾರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಲೋಕಸಭೆಗೆ ಆಯ್ಕೆ ಆಗುತ್ತೆ ನಮ್ಮ ಆಶಯ. ಅದಕ್ಕಾಗಿ ಮುಂಚಿತವಾಗಿ ನಿಮಗೆಲ್ಲ ಯಾರೇ ಆಗಲಿ ದೇಶದ ಸಮಾನತೆ, ಈ ದೇಶದ 50 ವರ್ಷಗಳಲ್ಲಿ ಮಾಡುವಂತ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಯಾವಾಗ ಕಾಂಗ್ರೆಸ್ ಕೇಂದ್ರದಲ್ಲಿ ರಾಜ್ಯದಲ್ಲಿದ್ದಾಗ ಬಡವರ, ವಿಶೇಷವಾಗಿ ತಮ್ಮೆಲ್ಲರ ಹಿತರಕ್ಷಣೆ ಮಾಡುವಂತ ಕೆಲಸ ಮಾಡಿದೆ. ಶಿಕ್ಷಣ ಸಂಸ್ಥೆಯಿಂದ ಹಿಡಿದು ಆಸ್ಪತ್ರೆಗಳಿರ್ಬೋದು, ಯೂನಿವರ್ಸಿಟಿ ಇರ್ಬೋದು, IIT ಇರ್ಬೋದು, ರೇಲ್ ಇರ್ಬೋದು, ವಿಮಾನಯಾನ ಇರ್ಬೋದು, ವಿಮಾನಗಳಿರ್ಬೋದು, ಇದೆಲ್ಲ ಆಗಿದ್ದು ಯಾರ ಕಾಲದಲ್ಲಿ ಕಾಂಗ್ರೆಸ್ಸಿನ ಕಾಲದಲ್ಲಿ. ಇದೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡಬೇಕು. 10 ವರ್ಷಗಳಲ್ಲಿ ಮೋದಿ ಅವರ ಬಿಜೆಪಿ ಸರ್ಕಾರ ಸಾಕಷ್ಟು ಹೇಳಿದೆ. ಸಾಕಷ್ಟು ಅದು ಇಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಇಡಲಿಕ್ಕೆ ಜಾಗ ಸಿಗಲ್ಲ, ಹೇಳಿದ್ರು ಮಾಡಿದ್ದೆ ಅಂತ ಯಾವುದೇ ಕೂಡ ಬಿಜೆಪಿಯಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಕೂಡ ಸಾಧ್ಯ ನಾವೇ ಮಾಡಿದ್ರು. 13ರಲ್ಲಿ ಚುನಾವಣಾ ಸರ್ಕಾರ ಒಳ್ಳೆ ಕೆಲಸ ಮಾಡಿತು, ಮತ್ತೆ 23ರಲ್ಲಿ ಮತ್ತೆ ಒಳ್ಳೆ ಕೆಲಸ ಮಾಡಿತು. ಇದೇ ಮತ್ತೆ ಬಿಜೆಪಿ ಸರ್ಕಾರ ಇತ್ತು, ಕೃಷಿ ಹೊಂಡ ಸ್ಥಗಿತ ಆಯಿತು, ಕೆರೆ ತುಂಬುವ ಯೋಜನೆ ಸ್ಥಗಿತ ಆಯಿತು, ಯಾವುದೇ ಹೊಸ ನೀರಾವರಿ ಯೋಜನೆ ಇಲ್ಲ, ಯಾವುದೇ ಉತ್ತಮವಾದ ರಸ್ತೆಗಳಿಲ್ಲ, ಮೂರಾರ್ಜಿ ಶಾಲೆ, ಅಂಬೇಡ್ಕರ್ ಶಾಲೆ ಎಲ್ಲ ಸ್ಥಗಿತ ಆಯಿತು, ಶಿಕ್ಷಣಕ್ಕೆ ಕೊಡುವಂತ ಪ್ರೋತ್ಸಾಹನ ಎಲ್ಲ ಸ್ಥಗಿತ ಆಯಿತು. ಹಿಂದೆ 4 ವರ್ಷ ಅವರು ಈ ಮತ್ತೆ ನಾವು ಪ್ರಾರಂಭ ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಹಳೆಯ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ವಿ.
ಹಿಂದೆ ನಾವು ಇದ್ದಾಗ ಕೆರೆ ತುಂಬ ಯೋಜನೆ ರಾಜ್ಯ ನಡೀತಾ ಇದೆ, ಇನ್ನೂ ಮುಗಿದಿಲ್ಲ. ಮೊನ್ನೆ KDP ಮೀಟಿಂಗ್ ನಲ್ಲಿ ನಾವು ಹೇಳಿದ್ದೇವೆ, ಒಂದು 3 ತಿಂಗಳಲ್ಲಿ ಪ್ರಾರಂಭ ಅಂತ ಹೇಳಿದ. ಸೊ ಹಿಂದಿನ ಸರ್ಕಾರ ಯಾವತ್ತೂ ಕೂಡ ಆಸಕ್ತಿ ಇಲ್ಲ ಅವರಿಗೆ. ಅವ್ರು ಕೇವಲ ಧರ್ಮ, ರಾಮ ಮಂದಿರ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಮಾಲ್ಡೀವ್ಸ್ ಇದನ್ನೇ ಹೇಳೋದು. ಉದ್ಯೋಗಗಳ ಬಗ್ಗೆ ಹೇಳಿ ಅವಕಾಶ ಅವ್ರ ಕಡೆ. ಏನಾದ್ರು ಯಾವ್ದು ಹೊಸ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಕಟ್ಟಿದ್ರೆ ಅದು ಹೇಳಿ ಅವಕಾಶ ಇಲ್ಲ. ಏನ್ ಹೇಳಿದ್ರು ಜಗಳ ಅಂತ ಕೆಲಸಕ್ಕೆ ನಾವೆಲ್ಲ ಸಹೋದರತೆಯಿಂದ ಒಂದು ಜಗಳ ಆಗ್ತದೆ ಅನಾವಶ್ಯಕ. ಸೊ ಅದಕ್ಕಾಗಿ ಈ ಸಾರಿ ನಾವು ಗೆಲ್ಲಲಿಕ್ಕೆ ಜಿಂಕು ಕೊಡಿದ್ದೀವಿ.